ವೆಲ್ಕಮ್ ಟು ಜೈ ಡಿಸೈನರ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರೂ ಸ್ವಾಗತ. ಸ್ನೇಹಿತರೆ, ಇವತ್ತೊಂದಿನ ನೋಡೋಣ 20/30ಯಲ್ಲಿ ಡಿಬ್ಲೆಕ್ಸ್ ಮನೆ ಅಂದರೆ ಇದರಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ. ಸ್ನೇಹಿತರೆ, ಇದ್ರ ಬಗ್ಗೆ ಇವತ್ತಿನ ದಿನ ತಿಳ್ಕೊಳ್ಳೋಣ. ಟೋಟಲ್ ಆಗಿ ಇಲ್ಲಿ ನಿಮಗೆ ಇದು ಮನೆಯಲ್ಲಿ ನಿಮಗೆ 3 ಬೆಡ್ರೂಮ್ಸ್ಗಳು ಸಿಗುತ್ತವೆ, 2 ಲಿವಿಂಗ್ ಸಿಗುತ್ತೆ, ಒಂದು ಡೈನಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ. ಸ್ನೇಹಿತರೆ, ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರಿ. ಇದೇ ಥರ ನಿಮಗೋಸ್ಕರ ನಾವು ಪ್ಲ್ಯಾನ್ನ ತರ್ತಾ ಇರ್ತೀನಿ. ನೋಡಿ ಸ್ನೇಹಿತರೆ, 20/30 ಇದ್ದವ್ರಿಗೆ ಡಿಬ್ಲೆಕ್ಸ್ ಮನೆ ಕಟ್ಟಬೇಕಂದವ್ರಿಗೆ ತುಂಬಾ ಅಗತ್ಯ ಆದಂಥ ವಿಡಿಯೋ ಅನ್ನಿಸ್ಬೋದು. ಯಾಕಂದರೆ ಇದು ನೋಡಿಬಿಟ್ರೆ ಅವ್ರಿಗೆ ಅನ್ನಿಸ್ಬೋದು, ಫೀಲ್ ಆಗುತ್ತೆ ಇದೇ ಥರ ಮನೆ ಕಟ್ಟಬೇಕಂತ. ಆ ಥರ ನಿಮಗೆ ಒಂದು ಪ್ಲ್ಯಾನ್ ಮಾಡಿ ನಾವು ಕೊಡ್ತಾ ಇದ್ದೀವಿ. ಇದು ಟೋಟಲಾಗಿ ವಾಸ್ತು ಪ್ರಕಾರ ಸಿಗುತ್ತೆ. ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇದು 20/30 ಅಗಲಕ್ಕೆ 20, ಉದ್ದಕ್ಕೆ 30 ಇರುವಂಥ ಪ್ಲಾಟ್. ಅದು ನಾರ್ತ್ ಫೇಸಿಂಗ್ ಅಂದರೆ ಉತ್ತರಕ್ಕೆ ಮುಖ ಮಾಡುವಂಥ ಪ್ಲಾಟ್. ಸ್ನೇಹಿತರೆ, ಇದು ನಿಮಗೆ ಮನೆ ಎಂಟ್ರೆನ್ಸ್ ಕೂಡ ಉತ್ತರಕ್ಕೇ ಸಿಗುತ್ತೆ. ನೋಡಿ ಸ್ನೇಹಿತರೆ, ಇದು ಸ್ಟೆಪ್ಸ್ ಇದೆ. ಸ್ಟೆಪ್ ನಿಂತ ನೀವು ಒಳಗಡೆ ಬಂದರೆ ಒಂದು ಲಿವಿಂಗಲ್ಲಿ ಬಂದು ನಿಂತ್ಕೊಂತೀರ, ಒಂದು ಒಳ್ಳೆಯ ಅಂತ ಲಿವಿಂಗಲ್ಲಿ ಬಂದು ನಿಂತ್ಕೊಂತೀರ. ಇದು ಸೈಜ್ ಬಂದುಬಿಟ್ಟು 9 ಫೀಟ್ 3 ಇಂಚ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ. ಉದ್ದಕ್ಕೆ ಕೂಡ ನಿಮಗೆ 14 ಫೀಟ್ 3 ಇಂಚ್ ಸಿಗ್ತಾ ಇದೆ. ನೋಡಿ ಸ್ನೇಹಿತರೆ, ಲಿವಿಂಗಲ್ಲಿ ನಿಮಗೆ ಸ್ಟೆಪ್ಸ್ ಕೂಡ ಮೇಲ್ಗಡೆ ಹೋಗೋಕ್ಕೆ ಇಲ್ಲೇ ಸಿಗ್ತವೆ. ಬಟ್ ನಾವು ಇದು ಮೊದಲು ಮೇಲ್ಗಡೆ ಹೋಗೋದು ಬೇಡ, ಮೊದಲು ತಳಗಿನ ಏನಿದೆ ಅಂದರೆ ನಾವು ತಿಳ್ಕೊಂಡು ಬರೋಣ. ಲಿವಿಂಗಲ್ಲಿ ನಿಮ್ಗೊಂದು ನೋಡಿ ಸ್ನೇಹಿತರೆ, ಡೈನಿಂಗ್ ಕೂಡ ಇಲ್ಲೇ ಕಾಣುತ್ತೆ. ನೋಡಿ ಸ್ನೇಹಿತರೆ, ಡೈನಿಂಗ್ ಸೈಜ್ ಬಂದುಬಿಟ್ಟು 5 ಫೀಟ್ 3 ಇಂಚ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ. ಉದ್ದಕ್ಕೆ ಕೂಡ ನಿಮಗೆ 6 ಫೀಟ್ ಸಿಗ್ತಾ ಇದೆ. ನೋಡಿ 20/30ಯಲ್ಲಿ ನಿಮಗೆ ಡಿಬ್ಲೆಕ್ಸ್ ಮನೆಯಲ್ಲಿ ವಿತ್ ಕಾರ್ ಪಾರ್ಕಿಂಗ್ ಸಮೇತ ಸಿಗ್ತಾ ಇದೆ. ಅದರಲ್ಲಿ ನಿಮಗೆ ಡೈನಿಂಗ್ ಕೂಡ ಸಿಗುತ್ತೆ. ಇದರಲ್ಲಿ ನೋಡಿ ಎಂಥ ಒಂದು ಪ್ಲ್ಯಾನ್ ಸಿಗ್ತಾ ಇದೆ ಸ್ನೇಹಿತರೆ ನಿಮಗೆ 20/30 ಇದ್ದವರಿಗೆ. ಹಾಗೆ ನೋಡಿ ಸ್ನೇಹಿತರೆ, ಇದು ಮುಂದ್ಗಡೆ ಒಂದು ಕಿಚನ್ ಡೋರ್ ಕಾಣುತ್ತೆ. ಕಿಚನ್ ಡೋರ್ ಎಂಟ್ರಿ ಮಾಡಿಕೊಂಡು ಬಂದು ಒಂದು ಒಳ್ಳೆಯ ಕಿಚನಲ್ಲಿ ಒಂದು ನಿಂತ್ಕೊಂತೀರಾ. ಇದು ಸೈಜ್ ಬಂದುಬಿಟ್ಟು 8 ಫೀಟ್ 9 ಇಂಚ್ ಅಗಲ ಸಿಗುತ್ತೆ. ಹಾಗೆ ಉದ್ದಕ್ಕೆ ಕೂಡ ನಮಗೆ 7 ಫೀಟ್ 3 ಇಂಚ್ ಸಿಗ್ತಾ ಇದೆ. ಒಂದು ಸ್ಮಾಲ್ ಆದರೂ ಚಿಕ್ಕದಿದ್ರೂ ಚೊಕ್ಕದಂಥ ಒಂದು ಕಿಚನ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ನಿಮಗೆ. ಹಾಗೆ ನೋಡಿ ಸ್ನೇಹಿತರೆ, ಕಿಚನ್ ಇನ್ನೊಂದು ಡೋರ್ ಕಾಣುತ್ತೆ. ಅದೇ ಬಂದುಬಿಟ್ಟು ಯುಟಿಲಿಟಿ. ಮನೆಯಲ್ಲಿ ಕಿಚನ್ ಇದ್ದರೆ ಯುಟಿಲಿಟಿ ಬೇಕೇ ಬೇಕು. ಹಾಗೆ ಮನೆಯ ಹಿಂದ್ಗಡೆನೇ ನಿಮಗೆ ಯುಟಿಲಿಟಿ ಕೊಟ್ಟಿದ್ದೀವಿ ಸ್ನೇಹಿತರೆ. ಇದು ಸೈಜ್ ಬಂದುಬಿಟ್ಟು 9 ಫೀಟ್ 3 ಇಂಚ್ ನಿಮಗೆ ಅಗಲಕ್ಕೆ ಸಿಗುತ್ತೆ. ಉದ್ದಕ್ಕೆ ಕೂಡ ನಿಮಗೆ 3 ಫೀಟ್ ಸಿಗ್ತಾ ಇದೆ. ಒಂದು ಒಳ್ಳೆಯ ಅಂತ ನಿಮಗೆ ಒಂದು ಯುಟಿಲಿಟಿ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ. ನೋಡಿ ಸ್ನೇಹಿತರೆ, ಯುಟಿಲಿಟಿಯಿಂದ ನೀವು ಒಳಗೆ ಬಂದು ಕಿಚನ್ಗೆ ಬರ್ತೀರಾ. ಕಿಚನ್ದ ಹೊರಗೆ ಬಂದರೆ ಲಿವಿಂಗಲ್ಲಿ ಬರ್ತೀರಾ. ಲಿವಿಂಗ್ ವಿತ್ ಡೈನಿಂಗಲ್ಲಿ ಬಂದು ನಿಂತ್ಕೊತೀರಾ. ಡೈನಿಂಗಲ್ಲಿ ಸ್ವಲ್ಪ ಮುಂದ್ಗಡೆ ಬಂದರೆ ನಿಮಗೆ ಸಿಂಕ್ ಕೂಡ ಈ ಪ್ರೊವೈಡ್ ಮಾಡಿದ್ವಿ. ನೋಡಿ ಸ್ನೇಹಿತರೆ, ಇಲ್ಲಿ ಡೈನಿಂಗ್ ಇದೆ ಅಂದರೆ ಸಿಂಕ್ ಅಂತೂ ಬೇಕೇ ಬೇಕಲ್ಲ. ಹಾಗಾಗಿ ಕಿಚನ್ ಟಾಯ್ಲೆಟ್ ಬಾತ್ರೂಮ್ ಬಾಜುನೇ ಒಂದು ಸಿಂಕ್ ಕೂಡ ಇದರಲ್ಲಿ ಸಿಗುತ್ತೆ. ಬಾಜುನೇ ನಿಮಗೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಡೋರ್ ಕೂಡ ಇಲ್ಲಿ ಕಾಣುತ್ತೆ. ನೋಡಿ ಸ್ನೇಹಿತರೆ, ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಬಂದುಬಿಟ್ಟು ಇಲ್ಲೇ ತೆಳಗಡೆ ಒಂದೇ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸಿಗುತ್ತೆ ಸ್ನೇಹಿತರೆ. ನಿಮಗೆ 3 ಫೀಟ್ 6 ಇಂಚ್ ನಿಮಗೆ ಅಗಲಕ್ಕೆ ಸಿಗುತ್ತೆ. ಉದ್ದಕ್ಕೆ ಕೂಡ ನಿಮಗೆ 6 ಫೀಟ್ ಸಿಗ್ತಾ ಇದೆ. ಒಂದೇ ಒಳ್ಳೆಯ ಅಂತ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಇದರಲ್ಲಿ ಸಿಗುತ್ತೆ. ಇದು ಬಂದುಬಿಟ್ಟು ನೋಡಿ ಸ್ನೇಹಿತರೆ, ಇದು ನಿಮಗೆ ಇಲ್ಲೇ ನೋಡಿ ಏನು ನಾವು ಕಾರ್ ಪಾರ್ಕಿಂಗ್ ಕೊಟ್ಟಿದ್ದೀವಿ ಅಲ್ಲ, ಅಲ್ಲೇ ನಿಮಗೆ ವೆಂಟಿಲೇಷನ್ಗೂ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದೀವಿ. ಯಾಕಂದರೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಇದ್ದರೆ ನಿಮಗೆ ಒಂದು ವೆಂಟಿಲೇಷನ್ ಥ್ರೂ ಬೇಕೇ ಬೇಕಲ್ಲ ಸ್ನೇಹಿತರೆ. ಹಾಗೆ ಇಲ್ಲೇ ಇದೇನು ಪಾರ್ಕಿಂಗ್ ಇದೆ ಅದರಲ್ಲೇ ನಿಮಗೆ ಒಂದು ವೆಂಟಿಲೇಷನ್ ಕೂಡ ಸಿಗುತ್ತೆ. ನೋಡಿ ಸ್ನೇಹಿತರೆ, ಕಾಮನ್ ಟಾಯ್ಲೆಟ್ ಹೊರಗೆ ಬಂದರೆ ಪ್ಯಾಸೇಜ್ ಬರ್ತೀರಾ. ಪ್ಯಾಸೇಜ್ ಸ್ವಲ್ಪ ಮುಂದೆ ಡೈನಿಂಗ್ ಬರ್ತೀರಾ. ಡೈನಿಂಗ್ ಬಾಜುನೇ ನಿಮ್ಗೆ ಒಂದು ಡೋರ್ ಕಾಣುತ್ತೆ. ಅದೇ ಬಂದುಬಿಟ್ಟು ಒಂದು ಕಾಮನ್ ಬೆಡ್ರೂಮ್ ಡೋರು. ನೀವು ಒಳಗಡೆ ಬಂದುಬಿಟ್ರೆ ನೀವೊಂದು ಒಳ್ಳೆಯ ಅಂತ ಕಾಮನ್ ಬೆಡ್ರೂಮಲ್ಲಿ ಬಂದು ನಿಂತ್ಕೊಂತೀರಾ. ಇದರ ಸೈಜ್ ಬಂದುಬಿಟ್ಟು ನೋಡಿ ಸ್ನೇಹಿತರೆ, 9 ಫೀಟ್ 3 ಇಂಚ್ ಅಗಲಕ್ಕೆ ಸಿಗುತ್ತೆ. ಉದ್ದಕ್ಕೆ ಕೂಡ ನಿಮಗೆ 9 ಫೀಟ್ 9 ಇಂಚ್ ಸಿಗ್ತಾ ಇದೆ. ಯಾಕಂದರೆ ಇಲ್ಲಿ ನೋಡಿ ಏನು ಸೈಜ್ ಇದೆ ಅಲ್ಲ ಸ್ನೇಹಿತರೆ, ಇದು 9 ಫೀಟ್ 3 ಇಂಚ್. ಹಾಗೆ 9 ಫೀಟ್ ಮ್ಯಾಗಡೆ ಏನಿದೆಯಲ್ಲ ಇಲ್ಲೇ ತೆಳಗಡೆನೂ ಇಷ್ಟೇ ಬರುತ್ತೆ. ಅದು ಬರೆಯೋದು ಸ್ವಲ್ಪ ಮಿಸ್ ಆಗಿದೆ, ಸಾರಿ. ನೋಡಿ ಸ್ನೇಹಿತರೆ, ಕಾಮನ್ ಬೆಡ್ರೂಮಿಂದ ಹೊರಗೆ ಬರ್ತೀವಿ. ಡೈನಿಂಗ್ ಲಿವಿಂಗ್ ಬರ್ತೀರಾ. ಲಿವಿಂಗಲ್ಲಿ ಮುಂದ್ಗಡೆ ನಿಮಗೆ ಒಂದು ಸ್ಟೆಪ್ ಕಾಣುತ್ತೆ. ಅದೇ ಮ್ಯಾಗ್ ಹೊಡೆಯೋಕ್ಕೆ ಹೋಗೋಣ ಸ್ನೇಹಿತರೆ. ಇದರಿಂದ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ನಾವು ಹೋಗೋಣ. ನೋಡಿ ಸ್ನೇಹಿತರೆ, ಫಸ್ಟ್ ಫ್ಲೋರಿಂದ ಸ್ಟೆಪ್ ಹತ್ತಿ ಇದೇನು ಲ್ಯಾಂಡಿಂಗ್ ಇದೆ, ಅದು ತೆಳಗಡೆ ನಿಮಗೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸಿಕ್ಕಿರೋದು. ಹಾಗೆ ನೋಡಿ ಸ್ನೇಹಿತರೆ, ಇದರಲ್ಲಿ ಇಲ್ಲಿ ಬಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಇದರ ಮ್ಯಾಗ್ ಹತ್ತಿರ ಒಂದು ಒಳ್ಳೆಯದು ಲಿವಿಂಗಲ್ಲಿ ಬಂದು ನಿಂತ್ಕೊಂತೀರ ಫಸ್ಟ್ ಫ್ಲೋರಲ್ಲಿ. ನೋಡಿ ಸ್ನೇಹಿತರೆ, ಇಲ್ಲಿ ಹತ್ತಿದ್ರಿ, ಇಲ್ಲಿಂದ ಬಂದು ಇಲ್ಲೇ ಮ್ಯಾಗಡೆ ಬಂದು ನಿಂತ್ಕೊತೀರಾ. ಇಲ್ಲಿ ಒಳಗೆ ಬಂದರೆ ನೀವು ಲಿವಿಂಗಲ್ಲಿ ಬಂದು ನಿಂತ್ಕೊತೀರಾ ಸ್ನೇಹಿತರೆ. ಇದೇ ಸೈಜ್ ಬಂದುಬಿಟ್ಟು 9 ಫೀಟ್ 3 ಇಂಚ್ ಅಗಲಕ್ಕೆ, ಹಾಗೆ ಉದ್ದಕ್ಕೆ ಕೂಡ ನಿಮಗೆ 14 ಫೀಟ್ 3 ಇಂಚ್ ಸಿಗ್ತಾ ಇದೆ. ತೆಳಗಡೆ ಏನು ಡೈನಿಂಗ್ ಇದೆ ಸ್ನೇಹಿತರೆ, ಮ್ಯಾಗಡೆ ನಿಮ್ಗಂತೂ ಸಿಗೋಂಗಿಲ್ಲ. ಯಾಕಂದರೆ ಮ್ಯಾಗಡೆಯಲ್ಲೇ ಸ್ಟೆಪ್ಸ್ ಬರೋ ಒಂದು ರಸ್ತೆ ಅನ್ಬೋದು, ಏನೋ ನೀವು ಅನ್ಬೋದು ಸ್ನೇಹಿತರೆ. ಅದಕ್ಕಾಗಿ ಸ್ಟೆಪ್ ಬರೋವಂಥ ಜಾಗದಲ್ಲಿ ಇಲ್ಲಿ ಡೈನಿಂಗ್ ಕುಂದ್ರಂಗಿಲ್ಲ. ಯಾಕಂದರೆ ಇಲ್ಲಿ ನಾವು ಗ್ರೌಂಡ್ ಫ್ಲೋರಿಂದ ಮ್ಯಾಗಡೆ ಹೋಗೋಕ್ಕೆ ತೆಳಗಡೆ ನಿಮಗೆ ಏನು ಸ್ಟೆಪ್ಪಿಗೆ ಏನು ಸ್ಪೇಸಸ್ ಇದೆ, ಅಲ್ಲೇ ತೆಳಗಡೆ ನಿಮಗೆ ಡೈನಿಂಗ್ ಸಿಕ್ಕಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಲಿವಿಂಗ್ ಬಂದುಬಿಟ್ಟು 14 ಫೀಟ್ 3 ಇಂಚ್ ಉದ್ದಕ್ಕೆ ಸಿಗ್ತಾ ಇದೆ. ನಿಮಗೆ ತೆಳಗಡೆ ಏನು ಸಿಗ್ತಾ ಇದೆ, ಮ್ಯಾಗಡೆನೂ ಅದೇ ಸೇಮ್ ಆಗಿ ಸಿಗುತ್ತೆ. ಹಾಗೆ ನಿಮಗೆ ಲಿವಿಂಗಲ್ಲಿ ಇಲ್ಲೇ ಫಸ್ಟ್ ಫ್ಲೋರಲ್ಲಿ ನಿಮಗೆ ಒಂದು ಬಾಲ್ಕನಿ ಕೂಡ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಮನೆಯ ಬಾಲ್ಕನಿ, ಲಿವಿಂಗಲ್ಲಿ ಇರುವಂಥ ಒಂದು ಬಾಲ್ಕನಿ.
ಇದು ಸೈಜ್ ಬಂದುಬಿಟ್ಟು 9 ಫೀಟ್ 3 ಇಂಚ್ ನಿಮ್ಗೆ ಅಗಲ ಸಿಗುತ್ತೆ, ಉದ್ದಕ್ಕೆ ಕೂಡ ನಿಮಗೆ 3 ಫೀಟ್ ಸಿಗ್ತಾ ಇದೆ. ಒಂದು ಒಳ್ಳೆಯ ಅಂತ ಸಫಿಷಿಯಂಟ್ ಅಂತ ನೋಡಿ ಸ್ನೇಹಿತರೆ. ಬಾಲ್ಕನಿಯಿಂದ ನಾವು ಒಳಗಡೆ ಬರೋಣ, ಲಿವಿಂಗ್ ಕಡೆಯಿಂದ ಇನ್ನೊಂದು ಮುಂಚೆ ನಿಮಗೆ ಒಂದು ಡೋರ್ ಕಾಣುತ್ತೆ, ಅದೇ ಬಂದು ಒಂದು ಕಾಮನ್ ಬೆಡ್ರೂಮ್ ಡೋರ್. ಇದು ಮನೆಯ ಸೆಕೆಂಡ್ ಬೆಡ್ರೂಮ್ ಕೂಡ ನೀವು ಅನ್ಬೋದು ಸ್ನೇಹಿತರೆ. ಒಳಗಡೆ ಬಂದರೆ ಒಂದು ಕಾಮನ್ ಬೆಡ್ರೂಮ್ ಬಂದು ನಿಂತ್ಕೊಂತಾರೆ. ಇದೇ ಸೈಜ್ ಬಂದುಬಿಟ್ಟು 9 ಫೀಟ್ 3 ಇಂಚು, ಹಾಗೆ ಅಗಲಕ್ಕೆ 9 ಫೀಟ್ 9 ಇಂಚ್ ಸಿಗ್ತಾ ಇದೆ. ಒಂದು ಒಳ್ಳೆಯ ಅಂತ ಒಂದು ನಿಮಗೆ ಒಂದು ಕಾಮನ್ ಬೆಡ್ರೂಮ್ ಕೂಡ ಈ ಪ್ಲಾನಲ್ಲಿ ಸಿಗುತ್ತೆ ಸ್ನೇಹಿತರೆ. ಕಾಮನ್ ಬೆಡ್ರೂಮಿಂದ ಹೊರಗಡೆ ಬಂದರೆ ಲಿವಿಂಗ್ ಬರ್ತೀರ ಸ್ನೇಹಿತರೆ. ಲಿವಿಂಗ್ ಮುಂದ್ಗಡೆ ಒಂದು ಪ್ಯಾಸೇಜ್ ಕಾಣುತ್ತೆ. ಪ್ಯಾಸೇಜ್ ಎಂಟ್ರಿ ಮಾಡೋದು ಮುಂಚೆನೇ ನಿಮಗೆ ನೋಡಿ ಪ್ಯಾಸೇಜಲ್ಲಿ ಹೋಗ್ತಾ ಇದ್ರೆ ತಳಗಡೆ ಏನು ಟಾಯ್ಲೆಟ್ ಬಾತ್ರೂಮ್ ಬಂದಿದೆ ಸ್ನೇಹಿತರೆ, ಮ್ಯಾಗಡೆನೂ ಸೇಮ್ ಆಗಿ ಟಾಯ್ಲೆಟ್ ಬಾತ್ರೂಮ್ ಕೂಡ ಕಾಮನ್ ಒಂದು ಸಿಗುತ್ತೆ ನಿಮಗೆ. ಇಲ್ಲಿ ಸಿಂಕ್ ಕೂಡ ನಿಮಗೂ ಸಿಗುತ್ತೆ ಸೇಮ್. ತಳಗಡೆ ಏನಿದೆ ಸ್ನೇಹಿತರೆ ಗ್ರೌಂಡ್ ಫ್ಲೋರಲ್ಲಿ, ಫಸ್ಟ್ ಫ್ಲೋರಲ್ಲಿ ಕೂಡ ನಿಮ್ಗೆ ಅದೇ ಪ್ಲ್ಯಾನ್ ಸಿಗುತ್ತೆ ಸ್ನೇಹಿತರೆ. ಪ್ಯಾಸೇಜಿಂದ ಹೊರಗೆ ಬರೋಣ ಅಂದರೆ ಪ್ಯಾಸೇಜ್ ಇದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸೈಜ್ ನಾವು ಹೇಳ್ಬಿಡ್ತೀನಿ ಸೈಜ್ 3.5 ಫೀಟ್ ಅಗಲಕ್ಕೆ ಸಿಗುತ್ತೆ, 6 ಫೀಟ್ ಉದ್ದಕ್ಕೆ ಸಿಗುತ್ತೆ. ತೆಳಗಡೆ ಏನಿದೆ ಸ್ನೇಹಿತರೆ ಮ್ಯಾಗಡೆ ಸೇಮ್ ಟು ಸೇಮ್ ಸಿಗುತ್ತೆ ಸೈಜಸಲ್ಲಿ. ಹೊರಗಡೆ ಬಂದರೆ ಪ್ಯಾಸೇಜ್ ಬರ್ತೀವಿ ಸ್ನೇಹಿತರೆ. ಪ್ಯಾಸೇಜಲ್ಲಿ ಇನ್ನೊಂದು ಡೋರ್ ಕಾಣುತ್ತೆ, ಅದೇ ಬಂದುಬಿಟ್ಟು ಥರ್ಡ್ ಬೆಡ್ರೂಮ್. ಇದು 3ನೇ ಬೆಡ್ರೂಮ್ ಅಂತ ನೀವು ಹೇಳ್ಬೋದು ಸ್ನೇಹಿತರೆ. ಅದಕ್ಕೆ ಮನೆಯ ಲಾಸ್ಟ್ ಬೆಡ್ರೂಮ್ ಇದು ಥರ್ಡ್ ಬೆಡ್ರೂಮ್. ಇದರ ಸೈಜ್ ಬಂದುಬಿಟ್ಟು 8 ಫೀಟ್ 9 ಇಂಚ್ ಅಗಲಕ್ಕೆ ಸಿಗುತ್ತೆ, ಹಾಗೆ ಉದ್ದಕ್ಕೆ ಕೂಡ ನಿಮಗೆ 9 ಫೀಟ್ 3 ಇಂಚ್ ಸಿಗ್ತಾ ಇದೆ. ನೋಡಿ ಒಳ್ಳೆಯ ಅಂತ ಸಬ್ಸಿಡೈದ ಒಂದು ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ. ಹಾಗೆ ನೀವು ಬೆಡ್ರೂಮಿಂದ ಹೊರಗೆ ಬಂದರೆ ಪ್ಯಾಸೇಜ್ ಬರ್ತೀವಿ ಸ್ನೇಹಿತರೆ. ಪ್ಯಾಸೇಜ್ ಹೊರಗೆ ಬಂದರೆ ಲಿವಿಂಗ್ ಬರ್ತೀವಿ ಸ್ನೇಹಿತರೆ. ಲಿವಿಂಗಲ್ಲಿ ಬಾಲ್ಕನಿ ಬಿಟ್ಟು ಇನ್ನೊಂದು ಡೋರ್ ಕಾಣುತ್ತೆ, ಅದೇ ಬಂದುಬಿಟ್ಟು ಒಂದು ಓಪನ್ ಸ್ಕೈ ಅಂದರೆ ಓಪನ್ ಟೆರೆಸ್ ಕೂಡ ನೀವು ಅನ್ಬೋದು ಸ್ನೇಹಿತರೆ. ಇದಕ್ಕೆ ಯಾಕಂದರೆ ಇದು ಏನು ಕಾರ್ ಪಾರ್ಕಿಂಗ್ ಇದೆಯಲ್ಲ ಸ್ನೇಹಿತರೆ, ಅದೇ ಮೇಲ್ಗಡೆ ನಿಮಗೆ ಒಂದು ಓಪನ್ ಟೆರೆಸ್ ಅಂದರೆ ಓಪನ್ ಸ್ಕೈ ಎಂದು ನೀವು ಹೇಳ್ಬೋದು. ಇದು ಸೈಜ್ ಬಂದುಬಿಟ್ಟು 9 ಇಂಚ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ, 9 ಫೀಟ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ, ಹಾಗೆ ಉದ್ದಕ್ಕೆ ಕೂಡ ನಿಮಗೆ 8 ಫೀಟ್ 9 ಇಂಚ್ ಸಿಗ್ತಾ ಇದೆ. ನೋಡಿ ಒಂದು ಒಳ್ಳೆಯ ಅಂತ ನೀವು ಒಂದು ಓಪನ್ ಸ್ಕೈ ಇಲ್ವಾ ಓಪನ್ ಟೆರೆಸ್ ಕೂಡ ಅನ್ಬೋದು ಸ್ನೇಹಿತರೆ. ಈವ್ನಿಂಗಲ್ಲಿ ನೀವು ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಸ್ನೇಹಿತರೆ. ಇದೆ ನೋಡಿ ಸ್ನೇಹಿತರೆ, ಇದು ನಿಮಗೋಸ್ಕರ ಮಾಡಿದಂಥ ಪ್ಲ್ಯಾನ್ಸ್ ಹೇಳ್ತಾರೆ. ಅದು 20/30 ಡಿಬ್ಲೆಕ್ಸ್ ಮನೆ ವಿತ್ ನಿಮ್ಮ ಕಾರ್ ಪಾರ್ಕಿಂಗ್ ಸಮೇತ, ಹಾಗೆ 3 ಬೆಡ್ರೂಮ್ ವಿತ್ ನಿಮ್ಮ 3 ಬೆಡ್ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ. ಈ ಪ್ಲ್ಯಾನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ. ಇದೇ ಥರ ನಿಮಗೋಸ್ಕರ ಮತ್ತೆ ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.